ಈಗಿನ ಜನರು ಪೇಪರ್ ಓದ್ತಾರ? ಜನರು ತುಂಬಾ ಇಂಟ್ರೆಸ್ಟ್ ಆಗಿ ನನಗೆ ಈ ಪೇಪರ್ ಓದದಿದ್ರೆ ಆಗುದೇ ಇಲ್ಲ ಅಂತ ಹೇಳುವ ಓದುವಂತಹ ಪತ್ರಿಕೆ ಯಾವುದು? ಉದಯವಾಣಿ. ಖಂಡಿತ ಅಲ್ವಾ? ಹಾಯ್, ಹೆಲೋ, ನಮಸ್ಕಾರ. ನಾನು ರಾಧಿಕಾ. ಬೆಳಕು ಹರಿಯುವ ಮುನ್ನವೇ ಊರಿಗೆ ಸುದ್ದಿ ತಲುಪಿಸುವ ಪತ್ರಿಕೆ ವಿತರಕರ ಪೇಪರ್ ಬಾಯ್ಸ್ ಇವರ ಬದುಕು ಅತ್ಯಂತ ಕಷ್ಟಕರ ಹಾಗೂ ಸಮಾಜಮುಖಿಯಾದದ್ದು. ನಿದ್ದೆಯನ್ನು ಮರೆತು ಮಳೆ ಚಳಿ ಎನ್ನದೆ ಸೈಕಲ್ ಅಥವಾ ಬೈಕ್ ಮೇಲೆ ದಿನಪತ್ರಿಕೆಗಳನ್ನು ಮನೆ ಮನೆಗೆ ತಲುಪಿಸುವ ಇವರ ಶ್ರಮ ಅಪಾರ. ಅವರ ಬದುಕಿನ ಕಥೆಯನ್ನು ತಿಳಿಯುವ ಪ್ರಯತ್ನವೇ ಈ ವಿಶೇಷ ಸಂದರ್ಶನ. ಮುಖ್ಯವಾದ ಒಂದು ಪ್ರಶ್ನೆ, ಈ ಡಿಜಿಟಲ್ ಮಾಧ್ಯಮಗಳು ವೈಭವೀಕರಣ ಆಗ್ತಾ ಉಂಟು ಈಗ. ಹಾಗಿರುವಾಗ ನಮ್ಮ ಪತ್ರಿಕೆಗಳತ್ತ ಒಲವು ಹೇಗಿದೆ ಸರ್ ಜನರದ್ದು? ಇಲ್ಲ, ತುಂಬ ವ್ಯತ್ಯಾಸ ಏನಿಲ್ಲ. ನಮ್ಮ ಸರ್ಕ್ಯುಲೇಷನ್ ಅಲ್ಲಿ ಗೊತ್ತಾಗುತ್ತೆ, ಏನು ಕಡಿಮೆ ಆಗಲಿಲ್ಲ. ಈಗಿನ ಜನರು ಪೇಪರ್ ಓದ್ತಾರೆ. ಯಾಕಂದರೆ ಕೆಲವು ಲೋಕಲ್ ನ್ಯೂಸ್ಗಳಿಗೋಸ್ಕರ ಎಲ್ಲ ಓದ್ತಾರೆ. ಹಿಂದಿನಷ್ಟು ತೊಂದರೆ ತುಂಬ ಎಂತ ಇದಾಗಲಿಲ್ಲ ಡಿಜಿಟಲ್ನಿಂದಾಗಿ. ಇದೆಂತಂದ್ರೆ ಯುವ ಜನರು ಓದ್ತಾ ಇಲ್ಲ, ಅದು ಹಳಬರೆಲ್ಲ ಓದ್ತಾ ಇದ್ದಾರೆ ಈಗಲೂ ಕೂಡ. ಹೌದು, ಅಷ್ಟೇ ಓದ್ತಾ ಇದ್ದಾರೆ. ಇನ್ನು ನಮ್ಮ ಸರ್ಕ್ಯುಲೇಷನ್ ಅಲ್ಲಿ ಗೊತ್ತಾಗುತ್ತೆ. ಸರ್ಕ್ಯುಲೇಷನ್ ಕಮ್ಮಿ ಆಗಬೇಕಿತ್ತು, ಅಷ್ಟೇನು ಕಮ್ಮಿ ಆಗಲಿಲ್ಲ 30 ವರ್ಷದಲ್ಲಿ. ಹಾಗೆ ಇದೆ ಅಂತ ಆಗಿದೆ. ಎಲ್ಲ ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ? 4 ಗಂಟೆಗೆ. ಬೆಳಿಗ್ಗೆ 4 ಗಂಟೆಯಿಂದ ನೀವೆಲ್ಲ ಇದನ್ನೆಲ್ಲ ಸೆಟ್ ಮಾಡ್ತೀರಿ ಅಲ್ವಾ ಬಂದು? ಹೌದೌದು ಸರ್, ಒಂದು ಟೋಟಲ್ ಎಷ್ಟು ಮನೆಗೆ ಹಾಕ್ತೀರಿ ಪೇಪರ್? 400 ಮನೆಗೆ ಹಾಕ್ತೀರಿ. ನೀವು ಇಂಗ್ಲಿಷ್ ಪೇಪರ್ ಕೂಡ ಹಾಕ್ತೀರಾ ಅಲ್ವಾ? ಎಷ್ಟು ಹೋಗ್ತದೆ ನಿಮ್ಗೆ ಇಂಗ್ಲಿಷ್ ಪೇಪರ್? 25 ಹಾಕ್ತೀರಿ. ಪ್ರಜಾವಾಣಿ ಎಷ್ಟು ಹೋಗ್ತದೆ? ವಿಜಯ ಕರ್ನಾಟಕ ಎಷ್ಟು ಹೋಗ್ತದೆ? ಮತ್ತೆ ಉದಯವಾಣಿ ಎಷ್ಟು? ಉದಯವಾಣಿ 700-600 ಹೋಗ್ತದೆ. ಹೌದು. ವಿಜಯ ಕರ್ನಾಟಕ 70, ಇದು ವಿಜಯವಾಣಿ 60. ಓಕೆ. ಮತ್ತೆ ಕನ್ನಡಪ್ರಭ 10, ಪ್ರಜಾವಾಣಿ 20 ಅಷ್ಟೇ. ಇಂಗ್ಲಿಷ್ ಪೇಪರ್ಗಳೆಲ್ಲ ಒಟ್ಟು ಸೇರಿ 25. ಒಟ್ಟು ನಿಮಗೆ 400 ಪೇಪರ್ ಹೋಗುದಾ? ಹೌದು, ಮನೆ ಹೋಗುದು. ಮತ್ತೆ ವೆಂಡರ್ಸ್ ಇದ್ದಾರೆ, ಅಂಗಡಿಯವರು. ಅದೆಷ್ಟಾಗ್ತದೆ ಒಟ್ಟು? ಅದೊಂದು 300 ಇದೆ. 300. ಹೌದು, 300 ಇದೆ. ಒಟ್ಟು 700 ಮನೆಗೆ ಮತ್ತೆ ಇದಕ್ಕೆ ಶಾಪಿಗೆ ಒಟ್ಟಿಗೆ ಒಂದು 700 ಪೇಪರ್ ಹೋಗುದು. ಕನ್ನಡ ಇಂಗ್ಲಿಷ್ ಎಲ್ಲ ಸೇರಿ 700 ಹೋಗುದು. ಪೇಪರ್ ಹಾಕ್ತಿದ್ದೀರಿ. ಒಂದು ವೈಯಕ್ತಿಕ ಪ್ರಶ್ನೆ, ಜನರು ತುಂಬಾ ಇಂಟ್ರೆಸ್ಟ್ ಆಗಿ ನನಗೆ ಈ ಪೇಪರ್ ಓದದಿದ್ರೆ ಆಗುದೇ ಇಲ್ಲ ಅಂತ ಹೇಳುವ ಓದುವಂತಹ ಪತ್ರಿಕೆ ಯಾವುದು? ಉದಯವಾಣಿ. ಖಂಡಿತ ಅಲ್ವಾ? ಏನಿದೆ ಸರ್ ಅಂತದ್ದು ಉದಯವಾಣಿಯಲ್ಲಿ? ಲೋಕಲ್ ನ್ಯೂಸ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಉದಯವಾಣಿಯಲ್ಲಿ ಯಾವ ನಿಮಗೆ ವಿಷಯ ಬೇಕು ಆ ವಿಷಯ ಅದೇ ಪೇಜಲ್ಲಿ ಇರ್ತದೆ. ಖಂಡಿತ. ಬೇರೆ ಪೇಪರ್ನಲ್ಲಿ ವಿಷಯಗಳು ಅಂಚಿಯಲ್ಲಿ ಬೇರೆ ವಿದೇಶದ ನ್ಯೂಸು ಮಧ್ಯದಲ್ಲಿ ಲೋಕಲ್ ನ್ಯೂಸ್ ಮಧ್ಯದಲ್ಲಿ ಬೇರೆ ನ್ಯೂಸ್ ಎಲ್ಲ ಹಾಕ್ತಾ ಇರ್ತಾರೆ ಅವರು, ಗೊತ್ತಾಗೋದಿಲ್ಲ. ಇದು ನೋಡಿ, ಎಲ್ಲ ಪೇಪರ್ಗಳದ್ದೊಂದು ಎಲ್ಲ ಉದಯವಾಣಿ ಹಿಡಿದು ಎಲ್ಲ ಕನ್ನಡ ಇಂಗ್ಲೀಷ್ ಪೇಪರ್ಗಳೊಂದು ನೋಡಿ ಈ ಥರ ಇರ್ತದೆ. ಇಲ್ಲಿ ನೋಡಿ, ಅಡ್ವರ್ಟೈಸೇ ಇಲ್ಲ. ಇಲ್ಲಿ ಈ ಅಡ್ವರ್ಟೈಸ್ ಬೇರೆ ಕಡೆ ಕೊಡ್ಬೋದು. ನೋಡಿ, ಇಲ್ಲಿ ನ್ಯೂಸ್ ಇರೋದು ಇದು ತುಂಡು ಮಾಡಿ ಕೊಟ್ಟಿದ್ದಾರೆ. ಇದು ಓದೋದು ಹೇಗೆ? ಹೀಗೆ ಹಿಡ್ಕೊಂಡು ಓದಲಿಕ್ಕೆ ಆಗ್ತದೆ? ಹೀಗೆ ಹಿಡ್ಕೊಂಡು ಓದಲಿಕ್ಕೆ ಸರಿ ಆಗ್ತದೆ ಇದು? ಈ ಥರ ಇದು ನೋಡಿ, ಹೀಗೆ ಓದುವಾಗ ಇಲ್ಲಿಗೆ ಹಿಂದ್ಗಡೆನೇ ಹಾರ್ತಾ ಇರ್ತದೆ. ಒಂದು ಸಾಧಾರಣ ಒಂದು 10 ವರ್ಷ ಆಯಿತು. ಖಾಲಿ ಏಜೆಂಟ್ಗಳಿಗೆ ಹಾಕುವವರಿಗೆ ಮಾತ್ರ ಅಲ್ಲ, ಓದುವವ್ರ ಹತ್ರ ಕೇಳಬೇಕಾದ್ರೆ ಹೇಗೆ ಓದುವಾಗ ಅದು ನೇತಾಡ್ತಾ ಇರ್ತದೆ ಹಿಂದ್ಗಡೆ. ಹೀಗೆ ಹಿಡ್ಕೊಂಡು 10 ವರ್ಷದಿಂದ ಉಂಟಲ್ವಾ? 10 ವರ್ಷ ಹಿಂದೆ ಇರಲಿಲ್ಲ. ಇದು ಇತ್ತೀಚೆಗೆ ಆ ವಿಜಯ ಕರ್ನಾಟಕ ಬಂದ ಮೇಲೆ ಅವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ವಿಜಯ ಕರ್ನಾಟಕ ಪೇಪರ್ ಎಲ್ಲರೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಕಾಪಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಉದಯವಾಣಿಯಲ್ಲಿ ಮಾತ್ರ ಇದೆ. ಬೇರೆ ನಮಗೆ ಇದು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಡ್ ಕೊಟ್ಟಿದ್ದಾರೆ. 5 ಲಕ್ಷದವರೆಗೆ ಇದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ. ರೈನ್ ಕೋಟ್ ಕೊಡ್ತಾರೆ 2 ವರ್ಷಕ್ಕೊಮ್ಮೆ. 2 ವರ್ಷಕ್ಕೊಮ್ಮೆ ರೈನ್ ಕೋಟ್ ಕೊಡ್ತಾರೆ. ಹೌದೌದು, 2 ರೈನ್ ಕೋಟ್ ಕೊಡ್ತಾರೆ. ತುಂಬ ಕಮ್ಮಿ ಇತ್ತು ಪೇಪರ್ ರೇಟ್ ಕೂಡ ಕಮ್ಮಿ ಇತ್ತು. 1,500 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ. ಈಗ 6 ರೂಪಾಯಿ ಆಗಿದೆ. ಹಿಂದೆ 50% ಕಮಿಷನ್. ಈ ವಿಜಯವಾಣಿ ಅಂತ ಒಂದು ಪೇಪರ್ ಬಂತು, ವಿಜಯ ಸಂಕೇಶ್ವರದ್ದು. ಅವ್ರು ಬಂದ ತಕ್ಷಣ ಕಾಂಪಿಟೇಷನಿಗೋಸ್ಕರ 50% ಕಮಿಷನ್ ಕೊಡ್ಲಿಕ್ಕೆ ಶುರು ಮಾಡಿ. ಅಂದರೆ 5 ರೂಪಾಯಲ್ಲಿ 2.5 ರೂಪಾಯಿ ನಮಗೆ, 6 ರೂಪಾಯಲ್ಲಿ 3 ರೂಪಾಯಿ ನಮಗೆ ಅಂತ. ಆಮೇಲೆ ಏನ ಇತ್ತೀಚೆಗೆ ಒಂದು 2 ವರ್ಷದ ಹಿಂದೆ 50% ತೆಗೆದು 35% ಮಾಡಿಬಿಟ್ಟಿದ್ದಾರೆ. ಈಗ ಎಲ್ಲ ಅವರು ಹಾಗೆ ಮಾಡಿದ್ದಾರೆ, ಉಳಿದವರು ಮಾಡಿದ್ದಾರೆ. ಅವರೇ ಕಮ್ಮಿ ಮಾಡಿದವರೇ, ಜಾಸ್ತಿ ಮಾಡಿದ್ದು ಅವರೇ ಕಮಿಷನ್. ವಿಜಯವಾಣಿಯವರು ಕಮ್ಮಿ ಮಾಡಿದ್ದು ಅವರೇ ಕಮ್ಮಿ ಮಾಡಿ, ಈಗ ಅವರೇ ಕಮ್ಮಿ ಮಾಡಿ, ಉಳಿದವರು ಕೂಡ ಅವರು ಹಾಗೆ ಕಮ್ಮಿ ಮಾಡಿದ್ದಾರೆ. ಸರ್, ಕೊನೆಯದಾಗಿ ಇಂದಿನ ಯುವಕರಿಗೆ ನೀವು ಈ ಪೇಪರ್ ಓದುವ ಮೂಲಕ, ಪೇಪರನ್ನು ಜಾಸ್ತಿ ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳನ್ನು ಹೇಳುವ ಮೂಲಕ ಏನೊಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಈ ಡಿಜಿಟಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳು ಬರ್ತವೆ, ಗ್ಯಾರಂಟಿ. ಫೇಕ್ ನ್ಯೂಸ್ ಅಂತ ತುಂಬಾ ಹೆಚ್ಚು 90% ಅಂತ ಬರೋದು. ಯಾವ ಸತ್ಯ? ಈಗ ಮತ್ತೆ AI ಬಂದ ಮೇಲೆ ಫೋಟೋಗಳು ಸುಳ್ಳು ಬರ್ತದೆ. ಅದೇ ನ್ಯೂಸ್ ಪೇಪರ್ ಅಲ್ಲಿ ಅವರು ಅದನ್ನು ಸಾರ್ಟ್ ಮಾಡಿ ಯಾವ್ದು ಸತ್ಯ ಅದನ್ನು ಮಾತ್ರ ಮಾಡ್ತಾರೆ.
ಯಾವ ಸತ್ಯ ಮಾತ್ರ ಪೇಪರಲ್ಲಿ ಕೊಡ್ತಾರೆ. ನಿಮಗೆ ಸತ್ಯ ನ್ಯೂಸ್ ನೋಡ್ಬೇಕಂತ ಹೇಳಿದ್ರೆ ಪೇಪರ್ ಓದಿ. ನ್ಯೂಸ್ ಪೇಪರನ್ನೇ ಓದಬೇಕು. ನೀವು ಪೇಪರ್ ಓದ್ತೀರಾ ಸರ್? ಹೌದು, ನಾನು ಎಲ್ಲ ಪೇಪರ್ ಓದ್ತೇನೆ. ಫಸ್ಟಿಗೆ ಬಂದಾಗ ಈ ಪೇಪರ್ ಕಟ್ಟನ್ನ ಬಿಡಿಸಿ ಓಪನ್ ಮಾಡಿ ಫಸ್ಟಿಗೆ ನೀವು ಪೇಪರ್ ಓದಿ ಮತ್ತೆ ಇದನ್ನು ಸೆಟ್ ಮಾಡಿ ಮತ್ತೆ ಜನರಿಗೆ ತಲುಪಿಸ್ತೀರಾ? ಹೌದು, ಅಂದ್ರೆ ಯಾಕಂದ್ರೆ ನಾವು ಫಸ್ಟ್ ಉದಯವಾಣಿ ಫಸ್ಟಿಗೆ ಎದ್ದು ಕೂಡಲೇ ಉದಯವಾಣಿಯೇ ಓದ್ಬೇಕು. ಯಾಕಂತ ಹೇಳಿ ಕೆಲವೊಮ್ಮೆ ನಮ್ಗೆ ಈಗ ರಸ್ತೆಯಲ್ಲಿ ಹೋಗುವವರು ಏನಾದ್ರು ವಿಷಯ ಕೇಳ್ತಾರೆ, ಕೂಡಲೇ ಹೇಳ್ಬೇಕಲ್ಲ ಅವರಿಗೆ ಇಂಥದ್ದೊಂದು ವಿಷಯ ಘಟನೆ, ಇಂಪಾರ್ಟೆಂಟ್ ಘಟನೆ ಯಾವ್ದಾದ್ರು ಹೇಳ್ಬೇಕಾಗ್ತದೆ ಇಂತಾಗಿದೆ. ಅವಾಗ ಅವರು ನಮ್ಗೆ ಹೌದಾ ಅಂತ ನೋಡ್ಲಿಕ್ಕೆ ಅಂತ ಪೇಪರ್ ತಗೊಳ್ತಾರೆ. ಜನರು ನಿಮ್ಮಿಂದ ಎಷ್ಟೊಂದು ಪ್ರಭಾವಿತರಾಗಿದ್ದಾರೆ ಅಂತ ಹೇಳಿ ನೀವು ಹೇಳುವ ಮಾತನ್ನ ಕೇಳಿ ನಂಗೆ ಖುಷಿ ಆಯ್ತು. ಯಾಕಂದ್ರೆ ಪೇಪರ್ ಓದುವಷ್ಟು ಪುರುಸೋತಿಲ್ಲ ಜನರಿಗೆ. ಪೇಪರ್ ಹಾಕುವವರು ಪೇಪರ್ ವಿತರಕರನ್ನು ನೋಡಿಯೇ ಸುದ್ದಿ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ನಮ್ಮ ಜನರಲ್ಲಿ ಇನ್ನೂ ಕೂಡ ಈ ಪತ್ರಿಕೆ ಓದುವ ಒಂದು ಕುತೂಹಲ ಮತ್ತೆ ಹವ್ಯಾಸ ಎಷ್ಟಿದೆ ಅಂತ ಹೇಳಿ ಇವರ ಮಾತಲ್ಲೇ ನೋಡ್ಬೋದು. ಮಾಧ್ಯಮಗಳು ಎಷ್ಟೇ ಡಿಜಿಟಲ್ ಆದರೂ ಮುಂಜಾನೆ ಕಾಫಿ ಕುಡಿಯುತ್ತಾ ಪೇಪರ್ ಓದುವ ಸುಖವೇ ಬೇರೆ. ಆ ಸುಖದ ಹಿಂದೆ ಪೇಪರ್ ವಿತರಕನ ಬೆವರಿನ ಹನಿಗಳಿವೆ. ಅವರನ್ನು ಕೇವಲ ಪೇಪರ್ ಬಾಯ್ಸ್ ಎಂದು ನೋಡದೆ ಸಮಾಜದ ಗೌರವಾನ್ವಿತ ಸೈನಿಕರಂತೆ ಕಾಣೋದು ನಮ್ಮ ಕರ್ತವ್ಯ ಅಲ್ವಾ? ನಮಸ್ಕಾರ.